ಹಾಯ್ ಎಲ್ರಿಗೂ ನಮಸ್ಕಾರ. ಇದೇನು ಬೆಂಗಳೂರು ಮೈಸೂರು ರೋಡ್ ನೋಡ್ತಿದ್ದೀರಾ ನೋಡಿ, ಇದು ಕೊಂದ್ಕೊಂಡಿರುವಂಥ ಜಾಗನೇ 14 ಗುಂಟೆ ಜಾಗ. ನಿಮಗೆ ಈ ಜಾಗಕ್ಕೆ ಎರಡೂ ಕಡೆ ರಸ್ತೆ ಬರುತ್ತೆ ನೋಡಿ. ಇದು ಬೆಂಗಳೂರು ಮೈಸೂರು ರೋಡು, ಮತ್ತು ಇದು ಕೂಡ ನಿಮಗೆ ನಕಾಶೆ ರೋಡು. ಇದು ಬಂದು 30 ಅಡಿ ಗೌರ್ಮೆಂಟ್ ನಕಾಶೆ ರೋಡ್. ಇದೇನಿದೆ 14 ಗುಂಟೆ ಜಾಗ ಬಂದು ನಿಮಗೆ ಹತ್ತತ್ರ 150 ಅಡಿಗಿಂತ ಜಾಸ್ತಿ ರೋಡ್ ಬಿಡ್ತು ಬರುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ 150 ಅಡಿಗಿಂತ ಜಾಸ್ತಿ ರೋಡ್ ಬಿಡ್ತು ಬರುತ್ತೆ. ನಿಮ್ಗೆ ಈ ಜಾಗ ಬಂದು ಕಮರ್ಷಿಯಲ್ ಜಾಗ. ಮುಂದಿನ ದಿನದಲ್ಲಿ ನೀವೇನು ಬೇಕಾದರೂ ಹೋಟ್ಲು, ಒಂದು ರೆಸ್ಟೋರೆಂಟು, ಏನು ಬೇಕಾದರೂ ಮಾಡ್ಕೋಬೋದು ಈ ಜಾಗದಲ್ಲಿ. ನಿಮಗೆ ಎರಡೂ ಕಡೆ ರೋಡ್ ಇದೆ ನೋಡಿ. ಇದು ಕೂಡ 30 ಅಡಿ ಗೌರ್ಮೆಂಟ್ ನಕಾಶೆ ರೋಡು. ಇವರು ಮುಂದೆ ಎಕ್ಸ್ಟ್ರಾ ಉತ್ಕೊಂಡ್ಬಂದು ಈ ಥರ ಮಾಡಿದ್ದಾರೆ. ಇದು ಬಂದು 30 ಅಡಿ ಇದೆ ಈ ನಕಾಶೆ ರೋಡ್. ಇದು ನೋಡಿ, ನಿಮಗೆ ಅಲ್ಲಿಂದ ಹಿಡ್ದು ನಿಮಗೆ ಫುಲ್ಲು 150 ಅಡಿ ಫುಲ್ಲು ಬರುತ್ತೆ. ಇದು ಅಗ್ಲ. ಇದು ಬಂದು ನಿಮಗೆ ವೆಸ್ಟ್ ಫೇಸಿಂಗು ಮತ್ತು ಸೌತ್ ಫೇಸಿಂಗು ಎರಡೂ ಕಡೆ ನಿಮಗೆ ಫೇಸಿಂಗ್ ಬರುವಂಥ ಜಾಗ ಇದು ನೋಡಿ. ಫುಲ್ಲು ನಿಮಗೆ ಸ್ಕ್ವೇರ್ ಆಗಿದೆ ಈ ಜಾಗ. ಇಲ್ಲಿ ಅಕ್ಕಪಕ್ಕ ಎಲ್ಲ ಸ್ಕೂಲು, ಕಾಲೇಜು ಮತ್ತು ಚೌಟ್ರಿಗಳಾಗಿರುವಂಥ ಜಾಗ. ಇದು ಫುಲ್ಲು ಒಳ್ಳೆ ಕಮರ್ಷಿಯಲ್ ಜಾಗ ಇದು ನೋಡಿ. ನಿಮಗೆ ನೋಡಿ, ಅಕ್ಕಪಕ್ಕ ಎಲ್ಲ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಾಗಿರುವಂಥ ಜಾಗ ಇದು ಬೆಂಗಳೂರು ಮೈಸೂರು ರೋಡ್ಗೆ. ಎಲ್ಲ ನೋಡಿ, ಈಗ ಕೂಡ ಕೆಲವನ್ನ ಬಿಲ್ಡ್ ಮಾಡ್ತಾ ಇದ್ದಾರೆ, ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಕೆಲವೆಲ್ಲ ಎಲ್ಲ ಆಗೋಗಿದೆ ಕನ್ಸ್ಟ್ರಕ್ಷನ್ ಎಲ್ಲ. ಮತ್ತು ಎಲ್ಲ ನಿಮಗೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳೇ ಇವಾಗ ಆಗ್ತಾ ಇರೋದು ನೋಡಿ. ಈ ಜಾಗ ಈ 14 ಗುಂಟೆ ಏನಿದೆ ಫುಲ್ಲು ನೋಡಿ ಸ್ಕ್ವೇರ್ ಆಗಿ ಬಂದಿದೆ. ಹಿಂಗೆ ಹೋಗಿ ನಿಮಗೆ ಕ್ಲೀನಾಗಿ ಹಂಗೆ ಬಂದು ಫುಲ್ಲು ಸ್ಕ್ವೇರ್ ಆಗಿದೆ ಈ ಜಾಗ. ಹತ್ತತ್ರ ನಿಮಗೆ 150 ಅಡಿಯಿಂದ ಜಾಸ್ತಿನೇ ರೋಡ್ ಬಿಡ್ತು ಬರುತ್ತೆ. ಮತ್ತು ನಿಮಗೆ ಕಮರ್ಷಿಯಲ್ ಜಾಗ ಇದೆಲ್ಲ. ಈ ಜಾಗ ಬಂದು ಕೆಂಗೇರಿಗೆ 71 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ ಇಲ್ಲಿಂದ ಕರೆಕ್ಟಾಗಿ 61 ಕಿಲೋಮೀಟ್ರ್ ಆಗುತ್ತೆ. ಮದ್ದೂರ್ಗೆ ಇಲ್ಲಿಂದ 1ರಿಂದ 1.5 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಈ ಜಾಗದಿಂದ ನೋಡಿ. ಇದು ಕೂಡ ರೋಡು, ಅದು ಕೂಡ ರೋಡ್. ನಿಮಗೆ ಎರಡೂ ಕಡೆ ರೋಡ್ ಬಿಡ್ತು ಬರುತ್ತೆ. ಈ ಜಾಗದ ಬೆಲೆ ಬಂದು 10 ಲಕ್ಷ ಅಂತಾರೆ ಫರ್ ಗುಂಟೆಗೆ. ಕುತ್ಕೊಂಡು ಮಾತಾಡಿದ್ರೆ 50,000 ಅಷ್ಟೇ ಕಮ್ಮಿ ಆಗೋದು, ಅದಕ್ಕಿಂತ ಕಮ್ಮಿ ಕೊಡಲ್ಲ ಇವರು ಓನರು. 9.5 ಲಕ್ಷ ಡೈರೆಕ್ಟ್ ರಿಜಿಸ್ಟರ್ ಮಾಡ್ಕೋತೀನಿ ಅಂತಂದರೆ 9 ಲಕ್ಷ, ಅದಕ್ಕಿಂತ ಕಮ್ಮಿ ಕೊಡಲ್ಲ ಅಂತ ಹೇಳಿದ್ದಾರೆ. ಯಾರಿಗಾದರೂ ಈ ಥರ ಒಂದು ಕಮರ್ಷಿಯಲ್ ಜಾಗ ಹುಡುಕ್ತಾ ಇದ್ರೆ, ಒಂದು 15 ಗುಂಟೆ 14 ಗುಂಟೆ ಹುಡುಕ್ತಾ ಇದ್ರೆ, ಈ 14 ಗುಂಟೆ ಬೇಕು ಅನ್ನೋರು ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.